ಏನು ನಿನ್ನೆ ಶಿವಮೊಗ್ಗ ನಗರದ ಸೂಳೆಬೈಲ್ ಊರುಗಡು ಸೂಳೆಬೈಲಲ್ಲಿ ಒಬ್ಬ ಹಿಂದೂ ಬಾಲಕ SSLC ಓದುತ್ತಿದ್ದಂತಹ ಒಬ್ಬ ಯುವಕನ ಹತ್ಯೆಯಾಗಿದೆ. ಈ ಹತ್ಯೆಗೆ ಮುಖ್ಯ ಕಾರಣ ಡ್ರಗ್ಸು. ಶಿವಮೊಗ್ಗ ನಗರದಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಡ್ರಗ್ಸ್ ಮಾಫಿಯಾ ಅತಿ ಹೆಚ್ಚಾಗಿ ಭಾಳ ಫಾಸ್ಟಾಗಿ ಬೆಳೀತಾ ಇದೆ. ಹಾಗಾಗಿ ಈ ಸಣ್ಣ ಹುಡುಗನ ಬಾಲಕನ ಹತ್ಯೆಗೂ ಕಾರಣ ಡ್ರಗ್ಸ್. ಇವರು ಏನು ಪೊಲೀಸ್ ಇಲಾಖೆ 7 ಜನನ ಅರೆಸ್ಟ್ ಮಾಡಿದ್ದಾರೆ. ಅವರಿಗೆ ನೀವು ಮೆಡಿಕಲ್ ಮಾಡಿಸ್ಬೇಕು ಅಂತೇಳಿ ಅಂತ ಬಜರಂಗ ದಳ ಭಾಳ ತೀವ್ರವಾಗಿ ಆಗ್ರಹ ಮಾಡ್ತಾ ಇದೆ. ಯಾಕೆ ಅಂತಂದರೆ ಅವರೆಲ್ಲ ಡ್ರಗ್ಸ್ ತೊಗೊತಾ ಇದ್ರು ಅಂತೇಳಿ ಅಂತ. ನೋಡಿ, ಆ ಹುಡುಗ ಬಾಲಕನ ಹತ್ಯೆ ಆಗಿದೆಯಲ್ಲ, ಆ ಬಾಲಕನ ಮನೆಯಿಂದ ಮುಂದೆ ಒಂದು 10-12 ಎಕರೆಗೆ ಒಂದು ಖಾಲಿ ಜಾಗ ಇದೆ. ಆ ಜಾಗದಲ್ಲಿ ದಿನನಿತ್ಯ ಇಲ್ಲಿರೋರೇ ಹೇಳಿರೋದು, ತಾಯಂದ್ರೆ ಹೇಳಿರೋಂಥದ್ದು ಏನು ಅಂತಂದರೆ, ಆ 10-12 ಎಕರೆ ಏನು ಜಾಗ ಖಾಲಿ ಜಾಗ ಇದೆ, ಅದರಲ್ಲಿ ದಿನನಿತ್ಯ 20ರಿಂದ 25 ಜನ ಹುಡುಗರು ಯಾವಾಗಲೂ ಗಾಂಜಾ ಸೇತ್ಕೊಂಡು ಅಲ್ಲಿ ಇರ್ತಾರೆ. ಯಾವುದೇ ಹೆಣ್ಮಕ್ಳಿಗೆ ಅಲ್ಲಿಗೆ ಬರೋಕ್ಕೆ ಬಿಡ್ತಾ ಇಲ್ಲ, ಹೆಣ್ಮಕ್ಳಿಗೆ ಚುಡಾಯಿಸ್ತಾರೆ. ಆಮೇಲೆ ದಿನನಿತ್ಯ ಒಬ್ಬ ಹಿಂದೂ ಯುವಕನನ್ನು ಕರ್ಕೊಂಡೋಗಿ ಅಲ್ಲಿ ಹೊಡಿತಾ ಇದ್ದಾರೆ ಅಂತೇಳಿ ಅಂತ ಸ್ಥಳೀಯವಾಗಿ ಇಲ್ಲಿರೋಂಥ ತಾಯಂದರು ಹೇಳ್ತಾ ಇರೋಂಥದ್ದು. ನಾನು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತಾ ಇದ್ದೀನಿ, ನಿಮಗೆ ಡ್ರಗ್ಸ್ ಮಾಫಿಯಾವನ್ನು ನಿಮಗೆ ಬಂದ್ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಸಾರ್ವಜನಿಕವಾಗಿ ಬಿಟ್ಬಿಡಿ. ನಾವು ಸಂಘಟನೆ ಬಜರಂಗ ದಳ ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು ನಾವು ತಗೊತೀವಿ. ಆದರೆ ಈ ಸಾವಿಗೆ ಏನಾದರೂ ಸೂಕ್ತವಾದ ನ್ಯಾಯ ಸಿಕ್ಕಿಲ್ಲ. ಆಮೇಲೆ ನಾನು ಹೇಳೋದು, ಆ 7 ಜನ ಏನು ಅರೆಸ್ಟ್ ಮಾಡಿದ್ದೀರಾ, ಅವರಿಗೆ ಗಾಂಜಾ ಆಗಲಿ, ಡ್ರಗ್ಸ್ ಆಗಲಿ, ಮಾತ್ರೆ ಆಗಲಿ ಯಾವುದನ್ನು ತಂದುಕೊಡ್ತಾ ಇದ್ದಾನೆ, ತಂದುಕೊಡೋವಂಥ ವ್ಯಕ್ತಿ ಯಾರು, ಅವನು ಯಾವ ಸಂಘಟನೆಗೆ ಸೇರಿದ್ದ? ಯಾಕೆಂದರೆ ಶಿವಮೊಗ್ಗ ನಗರದಲ್ಲಿ ಬ್ಯಾನ್ ಆಗಿರುವಂತಹ PFI ಸಂಘಟನೆ ಬಹಳ ಪ್ರಬಲವಾಗಿ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇದೆ. ಅದು ಏನು ಅಂತ ಅಂದರೆ, ಈಗ ಹಿಂಗೆ ಯುವಕರನ್ನೆಲ್ಲ ಎತ್ಕಟ್ಟಿ ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಎಸಗುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ತೀವ್ರವಾಗಿ ಯೋಚನೆ ಮಾಡಿ ತೀವ್ರವಾಗಿ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇರೋಂಥದ್ದು, ಇಲ್ಲಿಯ ಜಿಲ್ಲಾಡಳಿತವನ್ನು ಆಗ್ರಹ ಮಾಡ್ತಾ ಇರೋಂಥದ್ದು, ಇಲ್ಲಿಯ ಪೊಲೀಸ್ ಇಲಾಖೆಯನ್ನು ಆಗ್ರಹ ಮಾಡ್ತಾ ಇರೋದು ಅಂತಂದರೆ, ಡ್ರಗ್ ಮಾಫಿಯಾಗೆ ನೀವೇನಾದರೂ ಕಡಿವಾಣ ಹಾಕಿಲ್ಲ ಅಂತಂದರೆ ಇದೇ ವಿಷಯ ಇಟ್ಕೊಂಡು ಬಜರಂಗ ದಳ ರಾಜ್ಯಾದ್ಯಂತ ಹೋರಾಟ ಮಾಡುವಂತಹ ಯೋಚನೆಯನ್ನು ನಾವು ಆಲ್ರೆಡಿ ಮಾಡಿದ್ದೀವಿ. ನೀವೇನಾದರೂ ಈ ಹುಡುಗನ ಸಾವಿಗೆ ನ್ಯಾಯ ಸಿಗಲಿಲ್ಲ, ಇದು ಡ್ರಗ್ ಮಾಫಿಯಾನ ನೀವು ನಿಲ್ಲಿಸಲಿಲ್ಲ ಅಂತಂದರೆ ಇದನ್ನು ರಾಜ್ಯಾದ್ಯಂತ ಹೋರಾಟ ಮಾಡೋಕ್ಕೆ ನಾವು ಸಿದ್ಧರಿದ್ದೀವಿ. ನಿನ್ನೆ ದಿನ ಏನಿದು ಘಟನೆ ಆಗಿದೆ, ಈ ಘಟನೆಗೆ ನಾವು ಖಂಡಿಸ್ತೀವಿ. ಯಾರಿಗೂ ಈ ಥರ ಆಗಬಾರ್ದು. ಈ ಸುಳೆಬೈಲು ಮೊಹಲ್ಲಾದಲ್ಲಿ, ಈ ಭಾಗದಲ್ಲಿ ಇವರು ಸೌಹಾರ್ದತೆಯಿಂದನೇ ಇದ್ದಾರೆ. ಎಲ್ಲರೂ ಅಣ್ಣ ತಮ್ಮ, ಹಿಂದೂ ಮುಸಲ್ಮಾನ್ ಬಾಂಧವರು ಎಲ್ಲರೂ. ಇದು ಘಟನೆ ಆಗಬಾರ್ದಾಗಿತ್ತು. ಈ ಹುಡುಗರು ಕಿತ್ತಾಡ್ಕೊಂಡು ಈ ಥರ ಘಟನೆ ಆಗಿದೆ. ಅದು ಆ ನೋವು ನಮಗೂ ಆಗಿದೆ. ಹಾಗಾಗಿ ಈಗ DC ಸಾಹೇಬರು, SP ಸಾಹೇಬರು, ನಮ್ಮ ನಾಯಕರು ಎಲ್ಲರೂ ಬಂದು ಪರಿಹಾರವನ್ನು ಘೋಷಿಸಿದ್ದೀವಿ. ಪರಿಹಾರ ಘೋಷಿಸಿದರೆ ಸಮಾಧಾನ ಆಗಲ್ಲ. ಈ ಥರ ಆಗಿರೋದು ಇನ್ನೊಬ್ರಿಗೂ ಆಗಬಾರ್ದು. ಇಲ್ಲಿ ಎಲ್ಲರೂ ಸೌಹಾರ್ದತೆಯಿಂದನೇ ಇದ್ದಾರೆ. ಆದರೂ ಇದು ಆಗಿರೋದು ನಾವು ಖಂಡಿಸ್ತೀವಿ. ಹಾಗಾಗಿ ಈಗ ನಾವು DC ಸಾಹೇಬ್ರಿಗೂ ಹೇಳಿದ್ದೀವಿ, SP ಸಾಹೇಬ್ರಿಗೂ ಹೇಳಿದ್ದೀವಿ. ಇಲ್ಲಿ ತುಂಗಾನಗರ ಲಿಮಿಟಲ್ಲಿ ಬರುತ್ತಿದ್ದು, ಇದು ತುಂಗಾನಗರ ಇಲ್ಲಿಂದ 3-4 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಒಂದು ಪೊಲೀಸ್ ಚೌಕಿ ಆಗಬೇಕು, ಇಲ್ಲಾದರೂ ಒಂದು ಸ್ಟೇಷನ್ ಇಲ್ಲಿ ಹೊಸ ನಿರ್ಮಾಣ ಆಗಬೇಕು, ಒಂದು ಸ್ಟೇಷನ್ ಆಗಬೇಕು ಅಂತ ಹೇಳಿ ಅದನ್ನು ಹೇಳಿದ್ದೀವಿ. ಕೆಲವು ಇಲ್ಲಿ ಜನರಿಗೆ, ಈ ಭಾಗಕ್ಕೆ ಜನರಿಗೆ ಏನೇನೋ ತೊಂದರೆ ಆಗ್ತಾಯಿದೆ ಆ ವಿಚಾರನೂ ಹೇಳಿದ್ದೀವಿ. ಹಾಗಾಗಿ ಇಲ್ಲ, ಇಲ್ಲಿ ಮೇಲೆ ನಾವು ಖಂಡಿತ ಮಾಡೇ ಮಾಡ್ತೀವಿ ಅಂತ ಅವರು ಭರವಸೆಯನ್ನು ನೀಡಿದ್ದಾರೆ. ಹಾಗಾಗಿ ಇದು ಆಗಿರೋದು ನಿನ್ನೆ ವಿಚಾರಕ್ಕೆ ನಾವು ತುಂಬ ನೋವಾಗಿದೆ ನಮಗೂ. ಮತ್ತು ಎಲ್ಲರೂ ಇಲ್ಲಿ ಈ ಭಾಗದ ಜನ ಏನಿದ್ದಾರೆ, ಯುವಕರು ಎಲ್ಲರೂ ಸೇರಿ ಅವ್ರ ಜೊತೆಯಲ್ಲೇ ನಿನ್ನೆ ರಾತ್ರಿಯಿಂದನೂ ಅವ್ರ ಜೊತೆಯಲ್ಲೇ ಇದ್ದು, ಈಗ ಯಾರ ಮನೆಯಲ್ಲಿ ಏನಾದರೂ ಆದರೆ ಯಾವ ಥರ ಅವರಿಗೆ ಇದು ಕಾರ್ಯವನ್ನು ನಡೆಸ್ತಾರೆ, ಅದೇ ಥರ ಇಲ್ಲಿ ನಮ್ಮ ಎಲ್ಲ ಬಾಂಧವರು ಸೇರಿ ಆಂಬುಲೆನ್ಸ್ ಆಗಲಿ ಇನ್ನೊಂದಾಗಲಿ ಅವ್ರಿಗೆ ಏನು ಬೇಕಾದರೂ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಪಾಪ ಆ ಹುಡುಗ ತೀರೋಗಿದ್ದಾರಲ್ಲ, ಅವ್ರ ತಂದೆ ಎಲ್ಲ ಮುಸಲ್ಮಾನ್ ಬಾಂಧವರು ಜೊತೆಯಲ್ಲೇ ಇರ್ತಾರೆ. ಅವರು ಉರ್ದು ಚೆನ್ನಾಗಿ ಮಾತಾಡ್ತಾರೆ, ಅಂದರೆ ಭಾಳ ಚೆನ್ನಾಗಿದ್ದಾರೆ ಅವರು. ಅವರೀಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಎಲ್ಲರೂ ಸೇರಿ ಈ ಮೊಹಲ್ಲಾದಲ್ಲಿ ಹಿಂದೂ ಅಂತ ಅಲ್ಲ, ಮುಸಲ್ಮಾನರು ಅಂತ ಅಲ್ಲ, ಆ ಕಾರ್ಯವನ್ನು ನಿರ್ವಹಿಸೋಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ ಇವರಿಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗಬಾರ್ದಾಗಿತ್ತು, ಆಗಿದೆ. ಅದು ದೇವರಿಷ್ಟೇ. ಈ ಥರ ಆಗಬಾರ್ದಾಗಿದ್ದು ಕಾನೂನು ಪ್ರಕಾರ ಅದೇನು ನೋಡಬೇಕಂತ ಅವರು ಈಗೆಲ್ಲ ಬಂದಿದ್ದಾರೆ. ಅವರೆಲ್ಲರೂ ನೋಡಿದ್ದಾರೆ. ಈಗ ಏನೀಗ ಯಾರಿಗೆ ಈ ಕೇಸನ್ನು ಕೊಡಬೇಕಂತ DC ಸಾಹೇಬರು ಹೇಳಿ ಹೋಗಿದ್ದಾರೆ. ಹಾಗಾಗಿ ಈಗ ನನಗೆ
ಯಾವ ಥರ ಈ ಥರ ಸಹೋದರತೆ ವಿಚಾರದಲ್ಲಿ ಮಾತಾಡೋಕ್ಕಂತ ಹೇಳಿದರು. ನಾನು ಆ ಹುಡುಗನಿಗೆ ನಾನು ನೋಡಿದ್ದೀನಿ, ಇಲ್ಲಿ ನಾನು ಬರ್ತಾ ಇರ್ತೀನಿ, ನಾನು ಒಳ್ಳೆ ಹುಡುಗ ಅವನು, ಆ ಥರ ಆಗಬಾರ್ದು ಅಂತ ಹೇಳಿ ಜಾಗೃತಿ ಮೂಡಿಸೋಕ್ಕೆ ಏನಾದ್ರು ಮಾಡ್ತೀರಾ? ಜಾಗೃತಿ ಈಗ ಹೇಳಿದ್ದೀವಿ, ಈಗ ಡಿಪಾರ್ಟ್ಮೆಂಟಿಗೂ ಗೊತ್ತಿದೆ. ಇಲ್ಲಿ ಈಗ ಏನಂತ ಹೇಳಿದ್ರೆ ಈ ಭಾಗದಲ್ಲಿ ಸ್ವಲ್ಪ ಗಾಂಜಾ ಹಾವಳಿ ಎಲ್ಲ ಜಾಸ್ತಿ ಆಗಿದೆ ಇಲ್ಲಿ. ಅದಕ್ಕೆ ನಾನು ಮೊದಲನೇ ಸತಿ ನಿಮ್ಗೆ ಹೇಳಿದೆ, ಇಲ್ಲಿ ಒಂದು ಚೌಕಿ ನಿರ್ಮಾಣ ಆಗಬೇಕು ಅಂತ. ಅದೆಲ್ಲ ಭಾಳ ಸತಿ ಹೇಳಿದ್ದೀವಿ ಮೀಟಿಂಗಲ್ಲಿ. ಜಾಗ ಗೀಗ ಎಲ್ಲ ಇದೆ, ಚೌಕಿ ನಿರ್ಮಾಣ ಮಾಡೋಕ್ಕೆ ಅವರೀಗ ವ್ಯವಸ್ಥೆ ಮಾಡೇ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.